गुरुभ्यो नमः हरिः ओं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಅಂದರೆ ಇದೇ ಸೋಮವಾರ 15ರಿಂದ ಭಾನುವಾರ 21ನೇ ತಾರೀಕುವರೆಗೂ ಜೂನ್ 2026ರವರೆಗೂ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದಾಗತ್ತೆ ಮತ್ತು ಈ ವಾರದ ಒಂದು ವಿಶೇಷತೆ ಏನು, ಗ್ರಹಗಳ ಸ್ಥಿತಿಗಳ ಒಂದು ಅನುಕರಣೆ ಹೇಗಿರುತ್ತೆ ಅದೆಲ್ಲವನ್ನು ಈ ದಿನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು ವಾರ, ಈ ಒಂದು ಸಾಪ್ತಾಹಿಕ ಭವಿಷ್ಯದ ಬಗ್ಗೆ ನೋಡಿಕೊಳ್ಳುವಂಥದ್ದಾದರೆ ಈ ಒಂದು ದಿನ ಅಂದರೆ ಈ ಒಂದು ಭಾನುವಾರ ದಿನ ಅಮಾವಾಸ್ಯೆ ಬಂದಿರೋದ್ರೂ ಸೋಮವಾರ ದಿನ ಅಮಾವಾಸ್ಯೆ ಇದೆ. ಸೋಮಯಾತಿ ಅಮಾವಾಸ್ಯೆ ಅದು ಸೋಮವಾರ ಬಂದಿದೆ ಹಾಗೂ ಅದು ಕೂಡ ಮಿಥುನ ರಾಶಿಯಲ್ಲಿ ಪ್ರಾರಂಭವಾಗಿದೆ. ಅಂದರೆ ಗ್ರಹಸ್ಥಿತಿಗಳಂತ ನೋಡೋದಾದರೆ ಅಮಾವಾಸ್ಯೆಯಿಂದ ಪ್ರಾರಂಭವಾಗುವಂಥದ್ದಾಗಿರುತ್ತೆ. ಅಂದರೆ ಮಿಥುನ ರಾಶಿಯಲ್ಲಿ ಈ ಅಮಾವಾಸ್ಯೆ ನಡೀತಾ ಇರೋದು ಸ್ವಲ್ಪ ಆಧ್ಯಾತ್ಮಿಕತೆಯಲ್ಲಿ ಜಾಸ್ತಿ ಒಲವು ದ್ವಾದಶ ರಾಶಿಗಳದು ಪಾಲ್ಗೊಳ್ಳುವಂಥದ್ದಾಗಿರುತ್ತೆ. ಈಗ ಬೇರೆ ಅಧಿಕ ಮಾಸ, ಈ ಅಧಿಕ ಮಾಸದ ಜೊತೆಗೆ ಕೆಲವು ಕೆಲಸ ಕಾರ್ಯಗಳು ಭಕ್ತಿಪೂರ್ವಕವಾಗಿ ಮತ್ತು ದೇವರ ಕೆಲಸ ಕಾರ್ಯಗಳಿಗೆ ನೀವು ಪಾಲ್ಗೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗೃಹ ಸ್ಥಿತಿಗಳಂತ ನೋಡೋದಾದರೆ ಸಿಂಹರಾಶಿಯಲ್ಲಿ ಶುಕ್ರನು ಬರೋದರಿಂದ ಸ್ವಲ್ಪ ಧೈರ್ಯ, ಶಕ್ತಿ ಮತ್ತು ಮುಂದಾಲೋಚನೆ ತುಂಬ ಚೆನ್ನಾಗಿ ಸಿಗುವಂಥದ್ದಾಗತ್ತೆ. ಇನ್ನು ಚಂದ್ರ ಈ ಒಂದು ವಾರದಲ್ಲಿ ಕರ್ಕಾಟಕ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿಯಲ್ಲಿ ಸಂಚಾರ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗತ್ತೆ. ಅಂದರೆ ಈ ಒಂದು ಮಿಥುನ ರಾಶಿ ಅಂತ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತಾರೆ. ಇನ್ನು ಕರ್ಕಾಟಕದಲ್ಲೇ ಇರತಕ್ಕಂತಹ ಗುರುವಿನಿಂದ ಕೆಲವು ಭಕ್ತಿ ಮತ್ತು ಮನೆ, ಕುಟುಂಬ, ಆಂತರಿಕ ಜೀವನ ತುಂಬ ಚೆನ್ನಾಗಿ ಕೂಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ವಾರ ಅಮಾವಾಸ್ಯೆ, ಚೌತಿ ಮತ್ತು ಇನ್ನಿತರ ಒಂದಿಷ್ಟು ಒಳ್ಳೆಯ ದಿನಗಳು ಅಂತ ಏನಾದರೂ ನೋಡೋದಾದರೆ ಅಷ್ಟು ಯಾವುದು ಇರೋದಿಲ್ಲ. ದಾನಗಳಿಗೆ ಮಾತ್ರ ಶ್ರೇಷ್ಠ ಇದೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ, ಅದು ಮಿಥುನ ರಾಶಿಯಲ್ಲಿ ಬಂದಿರೋದರಿಂದ ಪೂಜೆ ಪುನಸ್ಕಾರಗಳಿಗೆ ಅಥವಾ ನಿಮ್ಮ ಒಂದಿಷ್ಟು ದಾರಿದ್ರ್ಯ ದೂರ ಮಾಡಿಕೊಳ್ಳಲು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಅಥವಾ ಹೋಮ ಯಜ್ಞ ಯಾಗಾದಿಗಳು ಮಾಡೋದರಿಂದ ಅಥವಾ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸುವುದರಿಂದ ತುಂಬ ಒಳ್ಳೆಯ ಫಲಗಳು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ವಾರದ ಸಾಪ್ತಾಹಿಕ ಭವಿಷ್ಯದ ಗೃಹ ಸ್ಥಿತಿಗಳ ಒಂದಿಷ್ಟು ಚಲನವಲನ ಮತ್ತು ಈ ಒಂದು ವಾರದ ಒಂದಿಷ್ಟು ವಿಶೇಷ ದಿನಗಳು ಮತ್ತು ದಾನಗಳಂಥ ವಿಷಯಕ್ಕೆ ಬರೋದಾದರೆ ಆಯಾ ರಾಶಿಗಳ ಅನುಗುಣವಾಗಿ ದಾನಗಳನ್ನು ತಿಳಿಸಿಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲ ಕಾಯ್ತಾ ಇರೋದೇ ಈ ಸಾಪ್ತಾಹಿಕ ಭವಿಷ್ಯದ ಒಂದು ದ್ವಾದಶ ರಾಶಿಗಳ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ ಅನ್ನೋದು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಸಾಪ್ತಾಹಿಕ ಭವಿಷ್ಯ ಜೂನ್ 15ರಿಂದ ಜೂನ್ 21ನೇ ತಾರೀಕು 2020ರವರೆಗೂ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮಿಥುನ ರಾಶಿಯವರಿಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಒಂದು, ಮಿಥುನ ರಾಶಿಯವರಿಗೆ ಪ್ರಾರಂಭದಲ್ಲೇ ಜೂನ್ 15ನೇ ತಾರೀಕು ಅಮಾವಾಸ್ಯೆಯ ಒಂದು ತಿಥಿ ನಿಮ್ಮ ರಾಶಿಯಿಂದಲೇ ಪ್ರಾರಂಭವಾಗುವಂಥದ್ದಾಗಿರುತ್ತೆ. ಅಂದರೆ ಇಲ್ಲಿ ಅಮಾವಾಸ್ಯೆ ಪ್ರಾರಂಭ ಆಗ್ತಾ ಇರೋದರಿಂದ ಹೊಸ ಹೊಸ ಕೆಲಸಗಳು ಎಲ್ಲವೂ ನಿಮಗೆ ಜೀರೋ ನಿಂತರ ಪ್ರಾರಂಭ ಆಗುವಂತಹ ಹಂತಕ್ಕೆ ಬರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಮಿಥುನ ರಾಶಿಯವರಿಗೆ ಅಂತ ಹೇಳೋದಾದರೆ ನಿಮ್ಮದು ಜೀರೋ ನಿಂತರ ಪ್ರಯತ್ನ ಮತ್ತೆ ಪ್ರಾರಂಭವಾಗುವಂಥದ್ದು ಇರುತ್ತೆ. ಅಂದರೆ ಇಲ್ಲಿ ಬಿಟ್ಟಿರ್ತಕ್ಕಂತಹ ಕೆಲಸಕ್ಕೆ ಮತ್ತೆ ಪುನಃ ಬೇರೆ ಒಂದು ಕಂಪ್ನಿಗೆ ಪ್ರಯತ್ನ ಮಾಡುವಂಥದ್ದಾಗ್ಬೋದು. ವ್ಯಾವಹಾರಿಕವಾಗಿರ್ತಕ್ಕಂತಹ ನಷ್ಟಗಳನ್ನು ಪುನಃ ಬೇರೆ ಒಂದು ಲೋನ್ ಎತ್ತಿ ಅದನ್ನು ಎತ್ತಿರುವ ಹಂತಕ್ಕೆ ಹೋಗುವಂಥದ್ದಾಗ್ಬೋದು. ಅಥವಾ ನಿಮ್ಮ ಒಂದು ಮದುವೆ ಒಂದು
ಪ್ರಸ್ತಾಪ ಎಲ್ಲಾದರೂ ಮುರಿದು ಬಿದ್ದಿದ್ರೆ ಮತ್ತೆ ಅದನ್ನು ಅಪ್ಗ್ರೇಡ್ ಮಾಡಿ ಮುಂದುವರಿಸ್ಕೊಂಡು ಹೋಗುವಂಥದ್ದಾಗ್ಬೋದು, ಅಥವಾ ದಾಂಪತ್ಯ ಜೀವನದಲ್ಲಿ ಇರತಕ್ಕಂಥ ಅಡೆತಡೆಗಳನ್ನು ನೀವು ಕೈ ಘಟನೆಗಳನ್ನು ಮರೆತು ಮತ್ತೆ ಒಂದು ಜೀವನದಲ್ಲಿ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗ್ಬೋದು. ಆಸ್ತಿಪಾಸ್ತಿಯಲ್ಲಿ ವಿಚಾರದಲ್ಲಿ ಏನಾದರೂ ಕಗ್ಗಂಟು ಅಡೆತಡೆಗಳು ಇದ್ದರೆ ಅದನ್ನು ಎಲ್ಲ ಮೆಟ್ಟಿ ನಿಂತು ಮತ್ತೆ ಜೀರೋ ನಿಂತರ, ಅಂದರೆ ಪ್ರಾರಂಭ ಹಂತದಿಲ್ಲ ಅದನ್ನು ಯಾವೆಲ್ಲ ರೀತಿ ನಾನು ಉಳಿಸ್ಕೊಳ್ಳಬಹುದು ಎಂಬುದನ್ನು ಪ್ರಯತ್ನ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ವಿಷಯಕ್ಕಾದರೂ ಆಗಿರ್ಬೋದು. ಇಷ್ಟು ದಿನ ಮಾಡಿರೋದು ಒಂದು ಪ್ರಯತ್ನ ಆದರೆ ಇನ್ನು ಮಿಥುನ ರಾಶಿಯವರಿಗೆ ಹೊಸ ರೀತಿಯಲ್ಲಿ ಪ್ರಯತ್ನವನ್ನು ನೀವು ಈ ವಾರದಿಂದ ಪ್ರಾರಂಭ ಮಾಡ್ತೀರಾ. ಇದಕ್ಕೆ ಮೂಲ ಕಾರಣ ಅಂದರೆ ಅಮಾವಾಸ್ಯ ತಿಥಿ ಪ್ರಾರಂಭ ನಿಮ್ಮ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ನಿಮ್ಮಲ್ಲಿ ಹೊಸ ಹೊಸ ಆಲೋಚನೆ, ಹೊಸ ಹೊಸ ಪ್ರಯತ್ನ, ಹೊಸ ಹೊಸ ರೀತಿಯ ಮಾರ್ಗದರ್ಶನ ಎಲ್ಲವೂ ನಿಮಗೆ ಒಂದೊಂದಾಗಿ ಬರ್ತಾ ಇರುತ್ತೆ ಈ ವಾರ ಅಂತೇಳಿದ್ರು ತಪ್ಪಾಗೋದಿಲ್ಲ. ಮೊದಲನೇದಾಗಿ ಆರ್ಥಿಕವಾಗಿ ನೋಡೋದಾದರೆ ನಾನಾ ಮೂಲಗಳಿಂದ ನಿಮಗೆ ಆರ್ಥಿಕ ಲಾಭಗಳು ಬರುವಂಥದ್ದು ಉಂಟು. ಎಲ್ಲಾದರೂ ಹಣ ನಿಮಗೆ ಸ್ಟ್ರಕ್ ಆಗಿದ್ದರೆ ಅಥವಾ ಸ್ಥಗಿತಗೊಂಡಿದ್ದರೆ ಅದರ ಒಂದು ಮೂಲ ಈ ಒಂದು ವಾರದಲ್ಲಿ ಸಿಗುವಂಥದ್ದಾಗುತ್ತೆ. ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಆದಾಯದ ಮೂಲ ನಿಮಗೆ ಈ ವಾರ ಬಂದು ನಿಮ್ಮ ಬುಟ್ಟಿಗೆ ಬೀಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಹಳೆಯ ಒಂದಿಷ್ಟು ಹಣ ಎಲ್ಲೋ ನಿಮಗೆ ಮರೆತು ಹೋಗಿಬಿಟ್ಟಿರುತ್ತೆ, ಆ ಹಣವು ಕೂಡ ಈ ವಾರದಲ್ಲಿ ನಿಮಗೆ ಬಂದು ಸೇರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಬ್ಯಾಂಕಲ್ಲಿ ಲೋನ್ ಆಗಿರ್ಬೋದು, ಸಂಘ ಸಂಸ್ಥೆಗಳಲ್ಲಿ ಲೋನ್ ಆಗಿರ್ಬೋದು, ಏನಾದರೂ ಪ್ರಯತ್ನ ಪಟ್ಟದ್ದೇ ಆದಲ್ಲಿ ಖಂಡಿತವಾಗಿಯೂ ಗುರುವಾರದ ಒಳಗೆ ನಿಮಗೆ ಈ ಹಣ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ಇರತಕ್ಕಂತಹ ಜಾತಕರಿಗೆ ಹೇಳೋದಾದರೆ ಈ ವಾರ ತುಂಬ ಶುಭ ವಾರ್ತೆ ಲಭಿಸುವಂಥದ್ದಾಗಿರುತ್ತೆ. ಒಂದಾದ್ಮೇಲೆ ಒಂದು ವ್ಯಾಪಾರದಲ್ಲಿ ಲಾಭನ ಅಂಶ ನೀವು ಹೆಚ್ಚಿಗೆ ಮಾಡಿಕೊಳ್ಳುವಂಥದ್ದಾಗಿರುತ್ತೆ. ಇದರಿಂದ ಮಾನಸಿಕವಾಗಿ ನೆಮ್ಮದಿ ಸಿಗುವಂಥದ್ದಾಗುತ್ತೆ. ನಿಮ್ಮ ವ್ಯಾಪಾರದಿಂದ ಕುಟುಂಬ ಸದಸ್ಯರೆಲ್ಲರಿಗೂ ಸಂತೋಷವಾಗುವಂಥದ್ದಾಗುತ್ತೆ. ನೀವು ಕೂಡ ತುಂಬ ಸಂತೋಷದಿಂದ ಎಲ್ಲರ ಜೊತೆ ಬೆರೆತು ಹೋಗುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯ ಅಂದರೆ ಈ ಒಂದು 15ರಿಂದ 21ನೇ ತಾರೀಕು ಒಂದಿಷ್ಟು ಟರ್ನಿಂಗ್ ಪಾಯಿಂಟ್ ಇದೆ, ಬದಲಾವಣೆ ಇದೆ, ಸಕಾರಾತ್ಮಕ ಚಿಂತನೆಗಳಿದೆ, ಒಂದು ಒಳ್ಳೆ ಮಾರ್ಗದರ್ಶನ ಇದೆ, ಒಂದಿಷ್ಟು ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಒಂದಿಷ್ಟು ಭೇಟಿ ಇದೆ. ಅದೆಲ್ಲವೂ ನಿಮಗೆ ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ದಿನಗಳಲ್ಲಿ ಈ ಒಂದು ವಾರ ಅಂತೇಳಿದ್ರು ತಪ್ಪಾಗೋದಿಲ್ಲ. ಇನ್ನು ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ಎಲ್ಲರೂ ಮೆಚ್ಚುಗೆ ಮಾತುಗಳನ್ನು ಆಡುವಂಥವ್ರಾಗ್ತಾರೆ. ನಿಮ್ಮ ಒಂದು ಕೆಲಸ ವ್ಯಾಪಾರ ಎಲ್ಲರೂ ನಿಮ್ಮನ್ನು ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಮತ್ತು ನಿಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೂ ದಿನದಿಂದ ದಿನಕ್ಕೆ ವೇಗ ಹೆಚ್ಚೋದಲ್ಲದೆ ಒಂದಿಷ್ಟು ಸಮಯ ಜಾಸ್ತಿ ಅದಕ್ಕೆ ವಿನಿಯೋಗ ಮಾಡಿಕೊಳ್ಳುವಂಥದ್ದು ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಬದುಕಿನಲ್ಲಿ ಇರತಕ್ಕಂಥವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರಿಂದ ಸನ್ಮಾನವನ್ನು ಸಿಗುವಂಥದ್ದಾಗುತ್ತೆ ಕಂಪ್ನಿಯಿಂದ, ಅಥವಾ ನಿಮಗೆ ಪ್ರಮೋಷನ್ ಸಿಗುವಂಥದ್ದಾಗುತ್ತೆ, ಸ್ಯಾಲ್ರಿ ಹೈಕ್ ಆಗುವಂಥ ಅವಕಾಶಗಳು ನಿಚ್ಚಳವಾಗಿದೆ. ಇನ್ನು ಯಾರೆಲ್ಲ ನಿರುದ್ಯೋಗದಿಂದ ನೀವು ತುಂಬ ನೊಂದೋಗಿದ್ದೀರೋ ಅಥವಾ ಬೇಜಾರದಲ್ಲಿ ಇದ್ದೀರೋ ಅವರಿಗೆ ಖಂಡಿತವಾಗೂ ಈ ವಾರ ಪ್ರಯತ್ನ ಪಟ್ಟಲ್ಲಿ ನಿಮಗೆ ಕೆಲಸ ಸಿಗುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಈ ವಾರ ಸಾಲದ ಒಂದಿಷ್ಟು ಸೌಲಭ್ಯಗಳು ನಿಮಗೆ ಸಿಗುವಂಥದ್ದಾಗಿರುತ್ತೆ ಅಂತಲೂ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಮೊದಲ 3 ದಿನಗಳ ಕಾಲ ಸೋಮವಾರ, ಮಂಗಳವಾರ, ಬುಧವಾರ ತುಂಬ ಉತ್ತಮ ಆರೋಗ್ಯವನ್ನು ಪಡೆಯುವಂಥವ್ರು ಆಗ್ತೀರಾ. ಇನ್ನು ಗುರು ಶುಕ್ರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತ ಇರುತ್ತೆ, ಮತ್ತು ಶನಿವಾರ ಭಾನುವಾರ ಯಥಾ ಪ್ರಕಾರ ಒಳ್ಳೆಯ ಆರೋಗ್ಯವನ್ನು ನೀವು ಪಡೆದುಕೊಳ್ಳುವಂಥವ್ರು ಆಗ್ತೀರಾ. ಈ ಗುರು ಶುಕ್ರದಲ್ಲಿ ಮಾತ್ರ ಅಜೀರ್ಣತೆ, ಆಸಿಡಿಟಿ ಅಥವಾ ತಲೆನೋವು ಅಥವಾ ಸ್ವಲ್ಪ ಸೊಂಟದ ನೋವು ನಿಮಗೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ ಈ ಒಂದು ಗುರು ಶುಕ್ರ ವಾರದಲ್ಲಿ ಅಂತಲೇ ಹೇಳಬಹುದು. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಈ ವಾರ ತುಂಬ ಅಚ್ಚುಕಟ್ಟಾಗಿ ನಡೆಯುವಂಥದ್ದಾಗಿರುತ್ತೆ. ನಿಮ್ಮ ಒಂದು ಕನಸಿನ ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೆಯುವಂಥದ್ದಾಗಿರುತ್ತೆ. ಶತ್ರುಗಳು ಮಿತ್ರರಾಗುವಂಥ ಪ್ರಮಾಣ ಅಧಿಕವಾಗಿದೆ ಈ ವಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ನಕಾರಾತ್ಮಕ ಅಂತ ಹೇಳೋದಾದರೆ ಆರೋಗ್ಯದಲ್ಲಿ ಗುರು ಶುಕ್ರ 2 ದಿನ ಮಾತ್ರ ನಿಮಗೆ ಸ್ವಲ್ಪ ವಿರಾಮ ರೀತಿಯಲ್ಲಿ ಅವನು ಕಾಡುವಂಥವನಾಗ್ತಾನೆ. ಆ 2 ದಿನ ನೀವು ಕಳೆದ್ರೆ ಉಳಿದೆಲ್ಲ ದಿನಗಳು ಅನುಕೂಲತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಈ 2 ದಿನನೇ ನಿಮಗೆ ಅನಾವಶ್ಯಕ ಖರ್ಚುಗಳು ಬರ್ಬೋದು, ಅನಾವಶ್ಯಕವಾದ ತಿರುಗಾಟನೂ ಇರ್ಬೋದು, ಅನಾವಶ್ಯಕವಾದ ಮಾತುಗಳಿಂದ ಅಗೌರವ ಸಿಗುವಂಥದ್ದಾಗುತ್ತೆ ಗುರು ಮತ್ತು ಶುಕ್ರ. ಈ 2 ದಿನಗಳ ಕಾಲ ನೀವು ಸ್ವಲ್ಪ ಹುಷಾರದಿಂದ ಇರೋದು ತುಂಬ ಉತ್ತಮ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ವಾರ ತುಂಬ ಅನುಕೂಲಕರ ಕೂಡಿರೋದ್ರಿಂದ ಗುರುಗಳ ಒಂದಿಷ್ಟು ಮಾರ್ಗದರ್ಶನ ನಿಮಗೆ ಸಿಗ್ತಾ ಇರೋದ್ರಿಂದ ಗುರುಗಳಿಗೆ ಅಂದರೆ ನೀವು ನಂಬಿರತಕ್ಕಂತಹ ಗುರುವಿಗೆ ಏನಾದರೂ ಕಾಣಿಕೆ ಅಥವಾ ನೂತನ ವಸ್ತ್ರ
ಅಥವಾ ಹಣ್ಣು ಹಂಪಲಗಳು ಅಥವಾ ನಿಮಗೆ ಅವರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಏನಾದರೂ ಕೊಡೋದಿದ್ರೆ ಖಂಡಿತವಾಗಿಯೂ ಈ ಒಂದು ವಾರದಲ್ಲಿ ನೀವು ಅವರಿಗೆ ಸಮರ್ಪಿಸಬಹುದು. ಅಥವಾ ನಿಮ್ಮ ಪೀಠಾಧಿಪತಿ ಯಾರಾದರೂ ನಿಮಗೆ ಪ್ರತ್ಯಕ್ಷವಾಗಿ ಕಂಡದ್ದೇ ಆದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಬಂದದ್ದೇ ಆದಲ್ಲಿ ಅವರನ್ನು ಭೇಟಿ ಮಾಡಿ ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ಗುರುದಕ್ಷಿಣೆಯನ್ನು ಸಮರ್ಪಿಸಬಹುದು ಅಂತಲೇ ಹೇಳ್ಬೋದು. ಇನ್ನು ಸ್ತೋತ್ರಾದಿಗಳ ವಿಷಯಕ್ಕೆ ಬರೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಅದೇ ರೀತಿಯಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು ಅಂದರೆ ನರಸಿಂಹದೇವರಾಗಿರ್ಬೋದು, ಶ್ರೀನಿವಾಸ ದೇವರಾಗಿರ್ಬೋದು, ಅಥವಾ ಹಯಗ್ರೀವ ನರಸಿಂಹದೇವರಾಗಿರ್ಬೋದು, ಅಲ್ಲಿ ತುಳಸಿ ಅರ್ಚನೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸಿ. ಇದರಿಂದ ಕೆಲವು ಅಹಿತಕರವಾದ ಘಟನೆಗಳಾಗಿರ್ಬೋದು ಅಥವಾ ನಿಮ್ಮ ಅಡೆತಡೆಗಳಾಗಿರ್ಬೋದು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ. ಮಿಥುನ ರಾಶಿಯವರು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ ಯಶಸ್ವಿ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.